ಹಲೋ ವೀಕ್ಷಕರೇ, ಎಲ್ಲರಿಗೂ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸರಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆ ಪುರಿಗೆ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಬಟಾಣಿ ಬಳಸುವುದು ನೋಡಿದ್ದೀವಿ. ಆದರೆ ನಿಮ್ಮ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಶೇಷವಾಗಿ ಕಡಲೆ ಬೀಜ ಅಥವಾ ಪೀನಟ್ ಬಳಸಿ ಮಸಾಲೆ ಪೂರಿನ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕಡಲೆ ಬೀಜ ಮಸಾಲೆ ಪೂರಿ ಮಾಡುವ ಮೊದಲು ನಾವು ಇದಕ್ಕೆ ಬೇಕಾಗುವ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ನೋಡ್ಕೊಳ್ಳೋಣ. ಒಂದು ಬೌಲ್ ನೆನೆ ಹಾಕಿರೋ ಕಡಲೆ ಬೀಜ, ಸ್ವಲ್ಪ ಹುರಿದಿಟ್ಟಿರುವ ಕಡಲೆ ಬೀಜ, 2 ಆಲೂಗಡ್ಡೆ, ಸೇವು ಸ್ವಲ್ಪ, ಎಣ್ಣೆ, 1 ಟೀ ಸ್ಪೂನ್ ಗರಂ ಮಸಾಲ, 1 ಬೌಲ್ ಕಡಲೆ ಹಿಟ್ಟು, 1 ಈರುಳ್ಳಿ ಈ ತರ ಹೆಚ್ಚಿಟ್ಟುಕೊಂಡಿದ್ದೀನಿ, 4 ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಖಾರ ಪುಡಿ, ಪೂರಿಗಳು, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಈಗ ಕಡಲೆ ಬೀಜ ಅಥವಾ ಪೀನಟ್ ಮಸಾಲೆ ಪೂರಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ. ಈಗ ಕಡಲೆ ಬೀಜ 5 ಗಂಟೆಗಳ ಕಾಲ ನೆನೆ ಹಾಕಿರೋದಿದು, ಇದಕ್ಕೆ ಹಾಕೊಳ್ಳೋಣ. ಸಾಮಾನ್ಯವಾಗಿ ನಾವು ಬಟಾಣಿ ಹಾಕೋದು, ನಾನು ಅದರ ಬದಲು ಕಡಲೆ ಬೀಜ ಹಾಕ್ತಾ ಇದ್ದೀನಿ. 2 ಆಲೂಗಡ್ಡೆ ಈ ತರ ಹೆಚ್ಚಿಟ್ಟುಕೊಂಡಿದ್ದೀನಿ, ಅದು ಹಾಕೊಳ್ಳೋಣ. ಇದು ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಕುಕ್ಕರ್ ಮುಚ್ಚಿ 1 ವಿಸಲ್ ಕೂಗ್ಸೋಣ. ಈಗ ಕುಕ್ಕರ್ ವಿಸಲ್ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗೋಷ್ಟಕ್ಕೆ ನಾವು ಮಸಾಲೆ ರೆಡಿ ಮಾಡೋಣ. ಮತ್ತೆ ಸ್ಟವ್ ಹಚ್ಚಿಬಿಟ್ಟು ಕಡಾಯಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಈರುಳ್ಳಿ ಈ ತರ ಹೆಚ್ಚಿಟ್ಟುಕೊಂಡಿದ್ದೀನಿ, ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 4 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, ಅದು ಮುರಿದ್ಬಿಟ್ಟು ಹಾಕೊಳ್ಳೋಣ. ಈ ಬೆಳ್ಳುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1 ಇಂಚು ಶುಂಠಿ ತಗೊಂಡಿದ್ದೀನಿ, ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1 ಸ್ಪೂನ್ ಅರಿಶಿನ ಪುಡಿ ತಗೊಂಡಿದ್ದೀನಿ, ಆಗಲೇ ಸ್ವಲ್ಪ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಖಾರ ಪುಡಿ ತಗೊಂಡಿದ್ದೀನಿ, ಅದು ಹಾಕೊಳ್ಳೋಣ. 1 ಟೊಮ್ಯಾಟೊ ಹೆಚ್ಚಿಟ್ಟುಕೊಂಡಿದ್ದೀನಿ, ಅದು ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇಷ್ಟು ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ. 1 ಮಿಕ್ಸಿ ಜಾರ್ ತಗೊಂಡು ಈ ಮಸಾಲ ಎಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ಪುದೀನ ಸ್ವಲ್ಪ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ಥರ ಮಸಾಲಾನ ರುಬ್ಕೊಂಡಿದ್ದೀನಿ. ಇದು ಮಾಡೋದು ಹೇಗಂತ ನೋಡೋಣ ಬನ್ನಿ. ಈಗ ಕುಕ್ಕರ್ ತೆಗೆದು ನೋಡೋಣ. ನೋಡಿ, ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ. ಈಗ ಈ ಆಲೂಗಡ್ಡೆನ ಬೇರ್ಪಡಿಸಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ರುಬ್ಬಿರುವ ಮಸಾಲ ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಸ್ಮ್ಯಾಶ್ ಮಾಡಿರುವ ಆಲೂಗಡ್ಡೆ ಇದಕ್ಕೆ ಹಾಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಗರಂ ಮಸಾಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಬೇಯಿಸಿರೋ ಕಡಲೆ ಬೀಜ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ. ನಾನು ಬಟಾಣಿ ಹಾಕಿಲ್ಲ, ಅದಕ್ಕೆ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಗಟ್ಟಿ ಬರೋದಕ್ಕೆ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟು ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. 5-6 ಪೂರಿಗಳನ್ನು ತಗೊಂಡು ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆ ಬೀಜ ಮಸಾಲ ಹಾಕೊಳ್ಳೋಣ. ಇದರ ಮೇಲೆ ಸ್ವಲ್ಪ ಈರುಳ್ಳಿ ಉದುರಿಸ್ಕೊಳ್ಳೋಣ. ಟೊಮ್ಯಾಟೊ, ಸ್ವಲ್ಪ ಸೇವ್, ಹುರಿದಿರುವ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸರಿತಾ ಅಡುಗೆ ಸ್ಪೆಷಲ್ ಕಡಲೆ ಬೀಜ ಮಸಾಲೆ ಪೂರಿ ಸಿದ್ಧವಾಗಿದೆ. ಇದು ಎಲ್ಲೂ ಮಾಡಿಲ್ಲ, ಎಕ್ಸ್ಕ್ಲೂಸಿವ್ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ,
ಕಡಲೆಬೀಜ ಮಸಾಲೆ ಪೂರಿನ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ. ನಮ್ಮ ಈ ವಿಶಿಷ್ಟವಾದ ರೆಸಿಪಿ ವಿಡಿಯೋಸ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಪ್ರತಿ ವಾರ ಬಗೆಯಾದಂತಹ ಹಾಗೂ ರುಚಿಕರವಾದ ರೆಸಿಪಿ ವಿಡಿಯೋಸ್ ನಿಮ್ಮ ನೆಚ್ಚಿನ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನೀವು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ನ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದಾದ್ರೂ ಹೊಸ ರೆಸಿಪೀಸ್ ನಮ್ಮ ಚಾನೆಲ್ನಲ್ಲಿ ನೋಡ್ಬೇಕಂತಂದ್ರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೀವು ಸಹ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.